ಚಿಂತನೆ ಪ್ರಾರ್ಥನೆ. ಚಿಂತನ ವಿದ್ಯೆಯ ಮಹತ್ವ. ಆಲಸ್ಯಸ್ಯ ಕುತೋ ವಿದ್ಯಾ ಅವಿದ್ಯಸ್ಯ ಕುತೋ ಧನಂ ಅದನಸ್ಯ ಕುತೋ ಮಿತ್ರಂ ಅಮಿತ್ರಸ್ಯ ಕುತೋ ಸುಖಂ ಎಂದಿದೆ ಸುಭಾಷಿತ. ಅಂದರೆ ಆಲಸಿ ಸೋಮಾರಿಯಾಗಿದ್ದ ವಿದ್ಯಾರ್ಥಿ ವಿದ್ಯೆಯನ್ನು ಕಲಿಯಲು ಸಾಧ್ಯವಿಲ್ಲ. ವಿದ್ಯಾಹೀನನಾದವನಿಗೆ ಹಣ ಸಂಪಾದನೆ ಕಷ್ಟ. ಹಣಕಾಸು ಇಲ್ಲದವನಿಗೆ ಬಂಧು ಮಿತ್ರರು ದೊರಕುವುದು ಕಷ್ಟ. ಹಾಗಾಗಿ ಸುಖ ನೆಮ್ಮದಿ ಬೇಕಾದಲ್ಲಿ ಮೊದಲಿಗೆ ವಿದ್ಯಾರ್ಜನೆ ಮಾಡಬೇಕು. ಆದುದರಿಂದಲೇ ಹಿರಿಯರು ಹೇಳಿದ್ದು ವಿದ್ಯಾವಿಹೀನ ಪಶುಹು ಎಂದು. ಅಂದರೆ ವಿದ್ಯೆ ಇಲ್ಲದವನು ಪಶುವಿಗೆ ಸಮಾನ ಎಂದು. ವಿದ್ಯೆ ಪ್ರತಿಯೊಬ್ಬರ ಹಕ್ಕು, ಎಲ್ಲರೂ ಕಲಿಯಲೇಬೇಕು. ವಿದ್ಯೆ ಎಂದರೆ ಜ್ಞಾನ. ಶಾಲೆ ಕಾಲೇಜು ಪಾಠ ಕಲಿಯುವುದರ ಜೊತೆಗೆ ಸಾಮಾನ್ಯ ಜ್ಞಾನ ಬಹಳ ಮುಖ್ಯವಾದುದು. ನಾವು ಯಾವುದನ್ನು ಕಲಿಯಬೇಕಾದರೂ ಹುಮ್ಮಸ್ಸು, ಪ್ರಯತ್ನ, ಮಾಡುವ ಕೆಲಸದ ಕಡೆ ಗಮನ ಮುಂತಾದವು ಅತಿ ಅಗತ್ಯವಾದುದು. ಕಣ್ಣು, ಕಿವಿ, ಮನಸ್ಸು ಎಲ್ಲವೂ ಚುರುಕಾಗಿರಬೇಕು. ಅವಿದ್ಯೆ ಎಂದರೆ ಅಜ್ಞಾನ. ಅಜ್ಞಾನದೆಡೆಯಿಂದ ಸುಜ್ಞಾನದೆಡೆಗೆ ಸಾಗಬೇಕು. ವಿದ್ಯೆ ಇಲ್ಲದೆ ಕೆಲಸ ದೊರಕದು. ಕೆಲಸ ದೊರಕದಿದ್ದರೆ ಅನುಭವವೂ ಇಲ್ಲ, ಸಂಪಾದನೆಯೂ ಇಲ್ಲ. ಆದುದರಿಂದ ನಾವು ನಮ್ಮ ಬಾಳಿನ ಮೊದಲ ಹಂತದಲ್ಲಿ ಇಷ್ಟಪಟ್ಟು ವಿದ್ಯೆಯನ್ನು, ಅನಂತರ ಕಷ್ಟಪಟ್ಟು ಹಣವನ್ನು, ಒಳ್ಳೆಯ ಸ್ನೇಹಿತರನ್ನು ಪಡೆದು ನಮ್ಮ ಬದುಕನ್ನು ಸಾರ್ಥಕಪಡಿಸಿಕೊಳ್ಳೋಣ. ಒಮ್ಮೆ ವಿದ್ಯೆಯ ಮಹತ್ವವನ್ನು ಅರಿತರೆ ಅದು ಅವನ ಬದುಕಿನ ಹಾದಿಯು ತೆರೆದಂತೆ. ಅವನು ಓದುವ ಹವ್ಯಾಸ ಬೆಳೆಸಿಕೊಳ್ಳುತ್ತಾನೆ. ಒಳ್ಳೆಯ ಪುಸ್ತಕಗಳನ್ನು ಓದಿಲ್ಲದವನು ಅವುಗಳನ್ನು ಓದಲಾಗದ ಕುರುಡನಿಗಿಂತ ಉತ್ತಮನಾದವನೇನಲ್ಲ ಎಂದು ಮಾರ್ಕ್ ಟ್ವೈನ್ ಹೇಳಿದ್ದಾನೆ. ಈ ಆಧುನಿಕ ತಂತ್ರಜ್ಞಾನ ಯುಗದಲ್ಲಿ ಇಡೀ ಜೀವನ ಬದಲಾಗತೊಡಗಿದೆ. ಇಂದು ನಮ್ಮ ಬದುಕನ್ನು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಕಂಪ್ಯೂಟರ್, ಮೊಬೈಲ್ ಹಾಗೂ ಇನ್ನಿತರ ಆಧುನಿಕ ಉಪಕರಣಗಳೊಂದಿಗೆ ರೂಪಿಸಿಕೊಳ್ಳುತ್ತಿದ್ದೇವೆ. ಈ ಬದಲಾವಣೆ ಸಂಪೂರ್ಣ ತಪ್ಪು ಎಂದು ಕೂಡ ನಾನು ಹೇಳಲಾರೆ. ಆಯಾ ಕಾಲಕ್ಕೆ, ಆಯಾ ಪರಿಸರಕ್ಕೆ ಬದಲಾವಣೆಗೆ ನಮ್ಮನ್ನು ನಾವು ಒಗ್ಗಿಸಿಕೊಳ್ಳಬೇಕು. ಇದನ್ನೇ ಭಗವಾನ್ ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಪರಿವರ್ತನೆ ಜಗದ ನಿಯಮ ಎಂದಿದ್ದಾನೆ. ರೂಪ ಯೌವನ ಸಂಪನ್ನ ವಿಶಾಲ ಕುಲಸಂಭವಾ ವಿದ್ಯಾಹೀನ ನ ಶೋಭಂತೆ ನಿರ್ಗಂಧ ಕಿಂಶುಕಾ ಇವ ಎಂದಿದೆ ಒಂದು ಸುಭಾಷಿತ. ಇದರ ಅರ್ಥ, ರೂಪ ಯೌವನಗಳಿಂದ ಕೂಡಿಕೊಂಡಿದ್ದರೂ, ಶ್ರೇಷ್ಠ ಕುಲದಲ್ಲಿ ಹುಟ್ಟಿದವರಾಗಿದ್ದರೂ ವಿದ್ಯಾರಹಿತನಾಗಿ ಬಿಟ್ಟರೆ ಅಂಥವರು ಸಮಾಜದಲ್ಲಿ ಶೋಭಿಸುವುದಿಲ್ಲ. ಗಂಧವಿಲ್ಲದ ಮುತ್ತುಗದ ಹೂವಿನಂತೆ ಅಂಥವರನ್ನ ಸಮಾಜದಲ್ಲಿ ದೂರವಿಡುತ್ತಾರೆ. ಆದುದರಿಂದ ವಿದ್ಯಾವಂತರಾಗಬೇಕು ನಾವು. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿಹಸ್ತಿನಿ ಎಂದಿದ್ದಾನೆ ಶ್ರೀಕೃಷ್ಣನು. ಇನ್ನೊಂದು ಶ್ಲೋಕ ಈ ರೀತಿ ಇದೆ: ವಿದ್ಯಾ ದದಾತಿ ವಿನಯಂ ವಿನಯಾತ್ ದದಾತಿ ಪಾತ್ರತಂ ಪಾತ್ರತ್ವಾದ್ ಧನಮಾಪ್ನೋತಿ ಧನಾತ್ ಧರ್ಮಂ ತತಃ ಸುಖಂ. ಇದರ ಅರ್ಥ, ವಿದ್ಯೆಯು ವಿನಯವನ್ನು, ವಿನಯದಿಂದ ಪಾತ್ರತ್ವವನ್ನು, ಯೋಗ್ಯತೆಯಿಂದ ಧನವನ್ನು ಹೊಂದುತ್ತಾನೆ, ಧನದಿಂದ ಧರ್ಮವನ್ನು, ಧರ್ಮದಿಂದ ಸುಖವನ್ನೂ ಹೊಂದುತ್ತಾನೆ. ಅಂದರೆ ವಿದ್ಯಾ ವಿನಯದಿಂದಲೇ ಸುಖ ಶಾಂತಿ. ಆದುದರಿಂದ ನಾವು ವಿದ್ಯಾವಂತರಾಗೋಣ, ಬುದ್ಧಿವಂತರಾಗೋಣ. ನಮ್ಮ ಕುಟುಂಬದ, ನಮ್ಮ ಸಮಾಜದ, ನಮ್ಮ ರಾಷ್ಟ್ರದ ಅಭಿವೃದ್ಧಿಗೆ ನಮ್ಮ ವಿದ್ಯೆಯನ್ನು ಬಳಸಿಕೊಂಡು ನಮ್ಮ ಬದುಕನ್ನು ಸಾರ್ಥಕಪಡಿಸಿಕೊಳ್ಳೋಣ.